ಅಮ್ಮ ಹೇಗಿದ್ದೀರಾ? ನೀ ಹೇಗಿದ್ಯಮ್ಮ? ನಾ ಚೆನ್ನಾಗಿವ್ನಿ. ಮೈಮೋರ್ ಹೇಗವ್ರೆ? ಜೀವವ್ರು ಹೇಗವ್ರೆ? ಎಲ್ಲ ಚೆನ್ನಾಗಿದ್ದಾರಮ್ಮ. ಸರಿ ಬನ್ನಿ ಬನ್ನಿ. ಏನ್ ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸು? ಪರವಾಗಿಲ್ಲಮ್ಮ, ಎಲ್ಲ ಮುಗಿಸ್ಕೊಂಡೇ ಬಂದ್ವಿ. ಅಯ್ಯ ಅದೆಂಗಾಯ್ತದೆ? ಇವಾಗ ನೀವೇನೋ ತಕೊಂಡಿಲ್ಲ ಅಂತಂದ್ರೆ ಅಕ್ಕರ್ ಬೇಜಾರು ಮಾಡ್ಕೊಳ್ತಾರೆ. ಅಕ್ಕರ್ ಬೇಜಾರು ಮಾಡ್ಕೊಂಡ್ರೆ ಅವ್ರ ಹೊಟ್ಟೆಲ್ದಿರೋ ನಿಮ್ಮ ಅಮ್ಮಗೂ ಬೇಜಾರು ಮಾಡ್ಕೊಳತ್ತೆ. ಅಯ್ಯೋ ಅಜ್ಜಿ ತಾತ ಮನೆವರೆಗೂ ಬಂದು ಏನೂ ತಗೊಂಡೇ ಇಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಜ್ಯೂಸ್ ತಗೊಂಡ್ಬರ್ತೀನಿ, ಈ ಸೆಕೆಗೆ ತಂಪಾಗಿರ್ತದೆ. ಹಾ ಸರಿ ಕಣಮ್ಮ. ಹೌದು, ನೀವು ಬರ್ತೀರಾ ಅಂತ ಅಕ್ಕರು ನನಗೆ ಹೇಳಿಲ್ಲ. ಅವರಿಗೂ ಹೇಳಿಲ್ವಾ ನೀವು? ಇಲ್ಲಮ್ಮ, ನಾವು ಬರ್ತೀವಿ ಅಂತ ಗೊತ್ತಿತ್ತು ಅವಳಿಗೆ, ಆದರೆ ಇವತ್ತೇ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಹೌದಾ? ಅದು ಬಸ್ರಿ ಬೈಕೆ ಅಲ್ವಾ, ಅದಕ್ಕೆ ಬೈಕೆ ಬುತ್ತಿ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಒಳ್ಳೇದೇ ಆಯ್ತು ಬಿಡಿ, ಶಾನೆ ಖುಷಿ ಪಡ್ತಾರೆ. ಭೂಮಿ ಎಲ್ಲಮ್ಮ ಕಾಣಿಸ್ತಾ ಇಲ್ಲ. ಅದು ಮಕ್ಕಳನ್ನ ನೋಡಿಕೊಂಡು ಬೈಕೆ ಬುತ್ತಿ ಕೊಟ್ಟೋಗೋಣ ಅಂತ ಬಂದ್ವಿ. ಓ, ಮಕ್ಕಳನ್ನ ನೋಡ್ದೆ ಬೇಸರ ಆಗಿತ್ತು ಅನ್ನಿ. ಹೂನಮ್ಮ, ಸ್ವಲ್ಪ ಅವ್ರನ್ನ ಕರಿತೀಯಾ? ಕರಿತೀನಿ. ಮಲ್ಲಿ, ಒಂಚೂರು ಅಪ್ಪಿಂದು ಕರೆದು ಬಿಡ್ತೀಯಾ? ಅಯ್ಯ ಇದ್ಯಾಕೆ ಇಷ್ಟೊಂದು ಹಿಂಜರಿಕೆ ಪಡ್ತಾ ಇದ್ದೀರಾ? ನಿಮ್ಗೊಂದು ಖುಷಿ ವಿಷಯ ಹೇಳ. ಅಪೇಕ್ಷೆ ಅವರು ಇವಾಗ ಮೊದ್ಲಿನ ತರ ಇಲ್ಲ. ಅವ್ರ ಕೋಪ ತಾಪ ಎಲ್ಲ ತಣ್ಣಗಾಗೈತೆ. ನೀವು ಬಂದಿರೋ ವಿಚಾರ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಶಾನೆ ಖುಷಿ ಪಡ್ತಾರೆ. ಇರಿ, ನಾನು ಕರ್ಕೊಂಬರ್ತೀನಿ. ಅಪ್ಪಿ ನಮ್ಮ ಹತ್ರ ಮಾತಾಡ್ತಾಳಲ್ವಾ? ಮಾತಾಡ್ತಾಳೆ ಅಂತ ಅನ್ಸುತ್ತೆ. ಈ ಸಲಿನ ಅವಳು ನಮ್ಮ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಆಮೇಲೆ ನಮ್ಗೆ ಅದಕ್ಕೆ ಅವಕಾಶನೇ ಇರಲ್ವಲ್ರಿ. ಯಾಕಿನಿ, ಸಮಾಧಾನ ಮಾಡ್ಕೊ. ಯಾರಾದ್ರೂ ನೋಡಿದ್ರೆ ಕಷ್ಟ. ಮಲ್ಲಿ ಹೇಳಿದಾಳಲ್ವಾ ಅವಳು ಬದಲಾಗಿದ್ದಾಳೆ ಅಂತ. ಇವಾಗ ಏನ್ ಮಾಡ್ಲಿ? ಅದಕ್ಕೆ ಈ ವಿಷಯ ಹೇಳೋದಾ? ಆದ್ರೆ ಅವ್ರಿವಾಗ ಪ್ರೆಗ್ನೆಂಟ್ ಬೇರೆ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಹಾಗಂತ ಹೇಳ್ದೆ ಇರೋದಕ್ಕೂ ಆಗಲ್ಲ. ಅಣ್ಣಂಗೆ ಹೇಳಿದ್ರೆ ಐ ಥಿಂಕ್ ದಟ್ಸ್ ದ ಬೆಸ್ಟ್. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಹಾಯ್ ಪುಟಿ. ಹಾಯ್ ಅಣ್ಣ. ಹೇಗಿದ್ಯಾ? ಏನು ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನು ವಿಷಯ? ಏನಿಲ್ಲ ಅಣ್ಣ, ಅದು ಒಂದು ಸೆಕೆಂಡ್. ಬಾರೆ, ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ, ಅಕ್ಕರಿಗೆ ಹೇಳ್ಬಿಡಿ. ಹಾಂ, ಥ್ಯಾಂಕ್ ಗಾಡ್. ಅತ್ತೆ ಮಾವ ಅಲ್ಲಿಗೆ ಹೋಗಿದ್ದಾರೆ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಅತ್ತೆ ಭಾವ ಇಲ್ಲಿಗೆ ಬಂದಿದ್ದಾರಂತೆ. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನಾದರೂ ಇಂಪಾರ್ಟೆಂಟ್ ವಿಷಯ ಆಯ್ತಾ? ಇಲ್ಲ ಅಣ್ಣ, ಜಸ್ಟ್ ಅದೇ ಅತ್ತೆ ಮಾವ ರೀಚ್ ಆದ್ರಾ ಇಲ್ವಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ ಅಷ್ಟೇ. ಓ, ಆಗಿದ್ದಾರೆ ಬಂದಿದ್ದಾರೆ ಇಲ್ಲಿಗೆ. ಓಕೆ ಬಾಯ್. ಓಕೆ, ಬಾಯ್ ಬಾಯ್. ರೀ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರಂತೆ, ಬನ್ನಿ. ಏನಿದ್ರು ಇಲ್ಲೇ ನಿಂತಿದ್ದೀರಾ? ಬನ್ನಿ. ಥ್ಯಾಂಕ್ ಗಾಡ್. ಶಿವ, ಒಂದ್ಸಲ ಏನಾದ್ರೂ ಯೋಚನೆ ಮಾಡಿದ್ಯಾ? ಅತ್ತೆ ಮಾವನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಮಗನಾಗಿ ನೀನು ಅವ್ರನ್ನ ಈ ರೀತಿನ ಟ್ರೀಟ್ ಮಾಡೋದು ತುಂಬಾನೇ ಹರ್ಟ್ ಆಗಿದೆ. ಯಾವತ್ತು ಅಣ್ಣನ ಮನೆಗೆ ಹೋಗದೆ ಇರೋರು ಇವತ್ತು ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೇಡ. ಯಾಕೆ ಜೀವ ನೀನು ಹೀಗಾಗೋದೆ? ದುಡ್ಡು ನಿನ್ನ ಈ ಮಟ್ಟಕ್ಕೆ ಚೇಂಜ್ ಮಾಡ್ಬಿಡ್ತಾ? ನಿನ್ನ ನೀನು ಮರೆಯೋ ಅಷ್ಟು. ನೋಡು, ನಾನು ಇಷ್ಟೊಂದು ಮಾತಾಡ್ತಾ ಇದ್ರು ಏನು ಆಗೇ ಇಲ್ಲ ಅನ್ನೋ ತರ ಹೇಗೆ ನಿಂತಿದ್ಯಾ ನೋಡು. ಎಮೋಷನ್ಸ್ ಎಲ್ಲ ಸತ್ತೇ ಹೋಗಿದ್ಯಾ ಜೀವ ನಿನಗೆ. ಅವ್ರು ನಿನ್ನ ಎಷ್ಟು ಪ್ರೀತಿಯಿಂದ ಮಗ ಅಂತ ಎಷ್ಟು ಕೇರ್ ಮಾಡ್ತಿದ್ರು, ಅದ್ಯಾವುದು ಕನ್ಸಿಡರೇ ಆಗಲ್ವಾ ನಿನಗೆ? ಹೇಳು ಜೀವ, ಅವ್ರ ಬಗ್ಗೆ ಸ್ವಲ್ಪನೂ ಕನ್ಸನ್ನೇ ಇಲ್ವಾ? ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಸ್ವಲ್ಪ ಚಿಂತೆನೂ ಇಲ್ವಾ? ಮಾತಾಡೋ. ಏನ್ ಮಾತಾಡೋದು? ಹಾ, ಆಗ್ಲೇ ಹೇಳಿದ್ನಲ್ಲ, ಅವ್ರೇನ್ ಕಮ್ಮಿ ಇಲ್ಲ. ಅಪ್ಪ ಅಮ್ಮ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತಾರೆ. ನನ್ನ ಸಕ್ಸಸ್ನ ಎಂಜಾಯ್ ಮಾಡ್ತಿಲ್ಲ, ಅವರು ಸೆಲೆಬ್ರೇಟ್ ಮಾಡ್ತಿಲ್ಲ, ಡಿಗ್ರೇಡ್ ಮಾಡ್ತಾರೆ. ನಾನು ಏನೂ ಮಾಡಿಲ್ಲ ಅನ್ನೋ ತರ ಟ್ರೀಟ್ ಮಾಡ್ತಾರೆ. ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಕೂರೋದಕ್ಕೆ ನಾನೇನು ಹಳೆ ಜೀವ ಅಲ್ಲ, ಅದೆಲ್ರಿಗೂ ನೆನಪಿರ್ಲಿ. ಶಿವ, ಈಗೇನು
ಅವ್ನು ಹೋಗಿ ಕರ್ಕೊಂಡು ಬರ್ತೀಯಾ ಇಲ್ವಾ? ನಾನೇ ಹೋಗಿ ಕರ್ಕೊಂಡು ಬರಲಿ? ನಾನು ಯಾರಿಗೂ ಬಗ್ಗಲ್ಲ, ಯಾರಿಗೂ ಬಗ್ಗೋ ಮಗನೂ ಅಲ್ಲ. ಮಗ ಅಂತಾನು ನೋಡಿದೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಂಥದ್ರಲ್ಲಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನಾನು ಕರಿಬೇಕಾ? ದೊಡ್ಡದಾಗಿ ಹೋಗಿ ಅವ್ರ ಮಗಳ ಮನೇಲಿ ಕೂತಿದಾರಲ್ವಾ, ಇರ್ಲಿ ಬಿಡು. ನನಗಿಂತ ಜಾಸ್ತಿ ಅವಳ ಮೇಲೆ ಪ್ರೀತಿ ಅಲ್ವಾ? ನಾನು ನೋಡ್ತೀನಿ ಎಷ್ಟು ದಿನ ಅಲ್ಲೇ ಇರ್ತಾರೆ ಅಂತ. ಶಿವ, ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಅವರು ನನ್ನನ್ನೇ ಮಗಳ ತರ ನೋಡ್ತಾರೆ. ಅಂಥದ್ರಲ್ಲಿ ನಿನ್ನನ್ನು ಅವರು ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ? ಇಷ್ಟನ್ನ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು. ನಾನು ಈಗ ತಾನೇ ಹೇಳ್ದಾಗೆ ಎಲ್ಲಿಂದ ಬಂದಿರೋ ನನ್ನನ್ನೇ ಮಗಳ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ ನಿಮ್ ಮಧ್ಯೆ ಅವ್ರು ಏನಕ್ಕೆ ಭೇದ ಭಾವ ಮಾಡ್ತಾರೆ? ಅದೆಲ್ಲ ನಿನ್ ತಲೆಲಿರೋದು. ನೋಡು, ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಬೇಡ. ಎಷ್ಟೇ ಆದರೂ ನೀನು ಅವ್ರ ಪಾರ್ಟಿನೇ ಅಲ್ವಾ? ನಾನೇನೋ ಅವ್ರ ಪಾರ್ಟಿ ಸೇರ್ಕೊಂಡಿಲ್ಲ. ನೀನು ನಮ್ಮ ಪಾರ್ಟಿಯಿಂದ ದೂರ ಆಗಿರೋದು, ಮೆಂಟಲಿ ಫಿಸಿಕಲಿ. ನೀನು ಬಿಸ್ನೆಸ್ ಮ್ಯಾನ್ ಆದ್ಮೇಲೆ ಇಷ್ಟೊಂದು ಚೇಂಜ್ ಆಗ್ತೀಯ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ದುಡ್ಡು ಮನುಷ್ಯನ ಚೇಂಜ್ ಮಾಡುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಮ್ಮ ಕರ್ಮ ನೋಡು, ಇದನ್ನ ನಾವು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ನಿನ್ನಿಂದ ಎಲ್ರಿಗೂ ನೋವು. ಅದು ಯಾಕೆ ನಿನ್ನ ಕಣ್ಣ ಕಾಣಿಸ್ತಾ ಇಲ್ಲ? ಹೋಗು, ಮೊದಲು ಅತ್ತೆ ಮಾವನ ಮನೆ ಕರ್ಕೊಂಡು ಬಾ. ಪ್ಲೀಸ್ ಮಹಿ, ನೀನು ನನ್ನ ತಲೆ ತಿನ್ಬೇಡ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಏನೇನು ಹೇಳಿ ನೀನು ನನ್ನ ನೆಮ್ಮದಿ ಹಾಳು ಮಾಡ್ಬೇಡ.